Okay. So next topic bandu set off and carry forward losses. If any losses happened under any head, ಯಾವುದೇ ಹೆಡ್ ಅಲ್ಲಿ ಲಾಸ್ ಆಗಿರ್ಬೋದು ಅದನ್ನ ಸೆಟ್ ಆಫ್ ಮಾಡ್ಬೋದು ಮತ್ತೆ ಫ್ಯೂಚರ್ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಸೆಟ್ ಆಫ್ ಅಲ್ಲಿ ಟೂ ಬರುತ್ತೆ, ಒಂದು ಇಂಟ್ರಾ ಹೆಡ್ ಮತ್ತೆ ಇಂಟರ್ ಹೆಡ್. ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಇಂಟ್ರಾ ಹೆಡ್ ಮತ್ತೆ ಇಂಟರ್ ಹೆಡ್. ಇಂಟ್ರಾ ಹೆಡ್ ಅಂದ್ರೆ ಪರ್ಟಿಕ್ಯುಲರ್ ಲಾಸ್ ನ ಪರ್ಟಿಕ್ಯುಲರ್ ಹೆಡ್ ಅಲ್ಲೇ ಸೆಟ್ ಆಫ್ ಮಾಡೋದು. ಫಾರ್ ಎಕ್ಸಾಂಪಲ್, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲೇ ಸೆಟ್ ಆಫ್ ಮಾಡಿದ್ದು ಅಂದ್ರೆ ಅದು ಇಂಟ್ರಾ ಹೆಡ್ ಆಗುತ್ತೆ. ಅದೇ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅದರ್ ಹೆಡ್ಸ್ ಅಲ್ಲಿ ಲೈಕ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನಲ್ ಏನಾದ್ರು ಸೆಟ್ ಆಫ್ ಮಾಡಿದ್ದು ಅಂದ್ರೆ ಅದನ್ನ ಇಂಟರ್ ಹೆಡ್ ಅಂತ ಕರೀತಾರೆ. ಸೊ ಲಾಸ್ ಯಾವ ಲಾಸ್ ಬಂದಿರುತ್ತೋ ಆ ಹೆಡ್ ಅನ್ನ ಇನ್ಕಮ್ ಅಂಡರ್ ಅದೇ ಸೇಮ್ ಹೆಡ್ ಅಲ್ಲಿ ಸೆಟ್ ಆಫ್ ಮಾಡಿದ್ದು ಅಂದ್ರೆ ಇಂಟ್ರಾ ಹೆಡ್ ಅಂತೀರಿ. ಬೇರೆ ಅದರ್ ಹೆಡ್ ಅಲ್ಲಿ ಸೆಟ್ ಆಫ್ ಮಾಡಿದ್ದು ಅಂದ್ರೆ ಇಂಟರ್ ಹೆಡ್ ಅಂತ ಕರೀತಾರೆ. ಸೊ ಕ್ಯಾರಿ ಫಾರ್ವರ್ಡ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಂದಿರುತ್ತೆ, ನನಗೆ ಯಾವುದೇ ಅದರ್ ಹೆಡ್ಸ್ ಇಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇಲ್ಲ, ಯಾವುದು ಹೆಡ್ ಇಲ್ಲ ಅಂದ್ರೆ ನಾನು ಸೆಟ್ ಆಫ್ ಮಾಡಕ್ ಆಗಲ್ಲ. ಅದೇ ಇಯರ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ. ಸೊ ಅದ್ ಮೇ ಬಿ 8 years ಆದ್ರೂ ಆಗಿರ್ಬೋದು, 4 years ಆಗಿರ್ಬೋದು, ಡಿಪೆಂಡ್ಸ್ ಅಪಾನ್ ದ ಸೋರ್ಸ್ ಆಫ್ ಲಾಸ್. ಇಲ್ಲಿ ಪಾಯಿಂಟ್ಸ್ ಹೇಳ್ತೀನಿ ನೋಡಿ. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಸೆಟ್ ಆಫ್ ಅಗೇನೆಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಲ್ಲಾದ್ರೂ ಸೆಟ್ ಆಫ್ ಮಾಡ್ಬೋದು, ಅದರ್ ಹೆಡ್ ಅಲ್ಲಾದ್ರೂ ಸೆಟ್ ಆಫ್ ಮಾಡ್ಬೋದು. ಬಟ್ ಅಪ್ ಟು 2 lakhs ವರ್ಗೂ ಮಾತ್ರನೇ ನಾನು ಸೆಟ್ ಆಫ್ ಮಾಡಕ್ ಆಗುತ್ತೆ. ಬೇರೆ ಹೆಡ್ ಅಲ್ಲಿ ನಾನು ಲಾಸ್ ನ ಸೆಟ್ ಆಫ್ ಮಾಡ್ಬೇಕು ಅಂದ್ರೆ ಓನ್ಲಿ 2 lakhs, ಅಪ್ ಟು 2 lakhs ವರ್ಗೂ ಮಾತ್ರ ಸೆಟ್ ಆಫ್ ಮಾಡ್ಬೋದು. ಎಕ್ಸೆಸ್ ಆಫ್ 2 lakhs ನಾನು ಸೆಟ್ ಆಫ್ ಮಾಡಕ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 3 lakhs ಇದ್ರೆ ನಾನು ಓನ್ಲಿ 2 lakhs ಮಾತ್ರ ಬಿಸ್ನೆಸ್ ಅಲ್ಲೋ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲೋ ನಾನು ಸೆಟ್ ಆಫ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಸೆಟ್ ಆಫ್ ಮಾಡಬಾರ್ದು. ಅಂಡ್ ಕ್ಯಾರಿ ಫಾರ್ವರ್ಡ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿನ 8 years ವರ್ಗೂ ನಾನು ಕ್ಯಾರಿ ಮಾಡ್ಬೋದು. ನೆಕ್ಸ್ಟ್ ಬಂದು ಲಾಸ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್. ಲಾಸ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್ ಬಂದು ಸೆಟ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನಲ್ ಮಾತ್ರ ಮಾಡ್ತೀರಿ. ಎನಿ ಅದರ್ ಹೆಡ್ ಅಲ್ಲಿ ಮಾಡ್ಬೋದು, ಬಟ್ ಸ್ಯಾಲ್ರಿಯಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಎನಿ ಅದರ್ ಹೆಡ್ ಯು ಕ್ಯಾನ್ ಸೆಟ್ ಆಫ್ ದ ಲಾಸ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್ ಅಂಡರ್ ಎನಿ ಹೆಡ್ ಎಕ್ಸೆಪ್ಟ್ ಸ್ಯಾಲರಿ. ಸ್ಯಾಲರಿಯಲ್ಲಿ ಯಾವುದೇ ಕಾರಣಕ್ಕೂ ಸೆಟ್ ಆಫ್ ಮಾಡಬಾರ್ದು. ಕ್ಯಾರಿ ಫಾರ್ವರ್ಡ್ ಮಾಡಿರ್ತೀರಲ್ಲ, ಕ್ಯಾರಿ ಫಾರ್ವರ್ಡ್ 8 years, ಬಟ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ನ ಸೆಟ್ ಆಫ್ ಓನ್ಲಿ ಫ್ರಮ್ ಬಿಸ್ನೆಸ್ ಇನ್ಕಮ್ ಇಂದ ಕ್ಯಾರಿ ಫಾರ್ವರ್ಡ್ ಇಯರ್ಸ್. ಫಾರ್ ಎಕ್ಸಾಂಪಲ್ ನಂದು 2024-25 ಅಲ್ಲಿ ಬಿಸ್ನೆಸ್ ಲಾಸ್ ಆಗಿರುತ್ತೆ, ನಾನು ಯಾವ್ದ್ರಲ್ಲೂ ಸೆಟ್ ಆಫ್ ಮಾಡಲ್ಲ. ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಇಯರ್ಸ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀನಲ್ವಾ, 2025-26ಗೆ ಕ್ಯಾರಿ ಮಾಡಿದ್ರೆ ನಾನು ಸೆಟ್ ಆಫ್ ಮಾಡಬೇಕಾಗಿತ್ತು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲೇ ಸೆಟ್ ಆಫ್ ಮಾಡಬೇಕು. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲೇ ನಾನು ಸೆಟ್ ಆಫ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾನು ಅದರ್ ಸೋರ್ಸಸ್ ಅಲ್ಲಿ ನಾನು ಸೆಟ್ ಆಫ್ ಮಾಡೋಂಗಿಲ್ಲ. ಕ್ಯಾರಿ ಫಾರ್ವರ್ಡ್ It mean after carry forward. ಹೌದು ಸರ್, ಕ್ಯಾರಿ ಫಾರ್ವರ್ಡ್ ಮಾಡಿರೋದನ್ನ ಯಾವುದೇ ಕಾರಣಕ್ಕೂ ಅದರ್ ಹೆಡ್ಸ್ ಅಲ್ಲಿ ಸೆಟ್ ಆಫ್ ಮಾಡಬಾರ್ದು. ಅದೇ ಇಯರ್ ಅಲ್ಲಿ ನಾನು ಸೆಟ್ ಆಫ್ ಮಾಡ್ಬೋದು ಅಂದ್ರೆ ಎನಿ ಅದರ್ ಹೆಡ್ ಅಲ್ಲಿ ನೀವು ಸೆಟ್ ಆಫ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 2024-25 ಲಾಸ್ ನ ನಾನು ಅದೇ ಬೇರೆ ಹೆಡ್ ಅಲ್ಲಿ ನಾನು ಸೆಟ್ ಆಫ್ ಮಾಡ್ಬೋದು. ಆದ್ರೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ನಾನು ಓನ್ಲಿ ಬಿಸ್ನೆಸ್ ಇನ್ಕಮ್ ಅಲ್ಲಿ ಮಾತ್ರ ಸೆಟ್ ಆಫ್ ಮಾಡ್ತೀನಿ, ಬೇರೆ ಹೆಡ್ ಅಲ್ಲಿ ಸೆಟ್ ಆಫ್ ಮಾಡಲ್ಲ. ಈ ಪಾಯಿಂಟ್ ಅರ್ಥ ಆಯ್ತಾ? Yes, ma'am. ಓಕೆ. ನೆಕ್ಸ್ಟ್ ಬಂದು ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಶೇರ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಲಾಸ್ ಆಗಿದ್ದು ಅಂದ್ರೆ ಸೊ ಇನ್ಕಮ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಲ್ಲೇ ನಾನು ಸೆಟ್ ಆಫ್ ಮಾಡಬೇಕು, ಯಾವುದೇ ಹೆಡ್ ಅಲ್ಲೂ ಸೆಟ್ ಆಫ್ ಮಾಡಬಾರ್ದು. ಓನ್ಲಿ ಇನ್ಕಮ್ ಫ್ರಮ್ ಸ್ಪೆಕ್ಯುಲೇಷನ್ ಅಲ್ಲಿ ಮಾತ್ರ ಸೆಟ್ ಆಫ್ ಮಾಡ್ತೀನಿ. ಕ್ಯಾರಿ ಫಾರ್ವರ್ಡ್ ಬಂದು 4 years. ಈ ವರ್ಷ ನನಗೆ ಇನ್ಕಮ್ ಫ್ರಮ್ ಸ್ಪೆಕ್ಯುಲೇಷನ್ ಇಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ನಾನು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಸ್ಪೆಕ್ಯುಲೇಷನ್ ಇನ್ಕಮ್ ಅಲ್ಲೇ ಸೆಟ್ ಆಫ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್.
ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಾದ್ರೂ ಸೆಟ್ ಆಫ್ ಮಾಡ್ಬೋದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಾದ್ರೂ ಸೆಟ್ ಆಫ್ ಮಾಡ್ಬೋದು. ಕ್ಯಾರಿ ಫಾರ್ವರ್ಡ್ ಬಂದು 8 ಇಯರ್ಸ್. ಇದು ಅಷ್ಟೇ, ಯಾವುದೇ ಹೆಡ್ ಅಲ್ಲೂ ನಾವು ಸೆಟ್ ಆಫ್ ಮಾಡಬಾರ್ದು. ಓನ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಓನ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲೇ ಸೆಟ್ ಆಫ್ ಮಾಡ್ತೀವಿ. ಅದು ಅಷ್ಟೇ, ಕ್ಯಾರಿ ಫಾರ್ವರ್ಡ್ 8 ಇಯರ್ಸ್. ಲಾಸ್ ಫ್ರಮ್ ಓನಿಂಗ್ ಆರ್ ಮೈಂಟೈನಿಂಗ್ ರೇಸ್ ಹಾರ್ಸಸ್, ಅದ್ರಲ್ಲಿ ಏನಾದ್ರು ಲಾಸ್ ಆಗಿದ್ದು ಅಂದ್ರೆ ಇನ್ಕಮ್ ಫ್ರಮ್ ರೇಸ್ ಹಾರ್ಸಸ್ ಅಲ್ಲಿ ಮಾತ್ರ ಸೆಟ್ ಆಫ್ ಮಾಡ್ತೀರಿ. ಕ್ಯಾರಿ ಫಾರ್ವರ್ಡ್ 4 ಇಯರ್ಸ್. ಅದೇ ಗ್ಯಾಂಬ್ಲಿಂಗು, ವಿನ್ನಿಂಗ್ ಫ್ರಮ್ ಲಾಟ್ರೀಸು, ಕ್ರಾಸ್ ವರ್ಡ್ಸು, ಬೆಟ್ಟಿಂಗು, ಇದ್ರಲ್ಲಿ ಏನಾದ್ರೂ ಲಾಸ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಸೆಟ್ ಆಫ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಈ ಕ್ವಶನ್ ಕೇಳಿದ್ದಾರೆ, ಎಷ್ಟು ಇಯರ್ಸ್ ಗ್ಯಾಂಬ್ಲಿಂಗ್ ಲಾಸ್ನ ಸೆಟ್ ಆಫ್ ಮಾಡ್ಬೋದು, ಯಾವ್ದ್ರಿಂದ ಸೆಟ್ ಆಫ್ ಮಾಡ್ಬೋದು, ಎಷ್ಟು ಇಯರ್ಸ್ ಕ್ಯಾರಿ ಫಾರ್ವರ್ಡ್ ಮಾಡೋದು ಅಂತ ಕೇಳಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಅದನ್ನ ಸೆಟ್ ಆಫು ಮಾಡಲ್ಲ, ಕ್ಯಾರಿ ಫಾರ್ವರ್ಡು ಮಾಡಲ್ಲ. ಮ್ಯಾಮ್ ಒಂದ್ ಡೌಟ್, ಸ್ಪೆಕ್ಯುಲೇಷನ್ ನಲ್ಲಿ ಸಪೋಸ್ ಈ ಇಯರ್ ನಮ್ಗೆ ಲಾಸ್ ಆಗಿರುತ್ತೆ ಅನ್ಕೊಳ್ಳಿ, ನೆಕ್ಸ್ಟ್ ಇಯರ್ ನೋ ಪ್ರಾಫಿಟ್ ನೋ ಲಾಸ್ ಅನ್ಕೊಳ್ಳಿ, ಇನ್ ಕೇಸ್ ಏನ್ ಮಾಡ್ಬೇಕು? ನೋ ಲಾಸ್ ನೋ ಪ್ರಾಫಿಟ್ ಇಲ್ಲ ಅಂದ್ರೆ ಏನು ಇಲ್ಲ, ಅದನ್ನು ನೆಕ್ಸ್ಟ್ ಇಯರ್ ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂತೀರಿ. ಓಕೆ, ಸೊ ಅಂದ್ರೆ ಹೌ ಮೆನಿ ಇಯರ್ಸ್, ಎಷ್ಟು ವರ್ಷ ಆತರ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು? 4 ಇಯರ್ಸ್ 4 years ಅಷ್ಟೇ ಮ್ಯಾಮ್. 4 ಇಯರ್ಸ್ 4 years ವರ್ಗೂನು ನಾವೇನಾದ್ರೂ ಲೈಕ್ ಪ್ರಾಫಿಟ್ ಬಂದಿಲ್ಲ ಅಂತಂದ್ರೆ ಅಷ್ಟೇ, ಬ್ಯಾಡ್ ಡೆಟ್ಸ್ ಅನ್ನಲ್ಲ ಮ್ಯಾಮ್, ಇದಷ್ಟೇ. ಇನ್ ಯಾವ್ದೇ ಕಾರಣಕ್ಕೂ ನೀನ್ ಅದನ್ನ ಲಾಸ್ ಅಂತಾನೆ ಟ್ರೀಟ್ ಮಾಡ್ತೀಯ ಅಷ್ಟೇ. 4 ಇಯರ್ಸ್ ವರ್ಗೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ಅದಾದ್ಮೇಲೆ ಏನೇ ಕಾರಣಕ್ಕೂ ಬರೋದಿಲ್ಲ. ಸರಿ ಮ್ಯಾಮ್, ಓಕೆ. ನೆಕ್ಸ್ಟ್ ಬಂದು ಸ್ಪೆಸಿಫೈಡ್ ಬಿಸ್ನೆಸ್. ಸ್ಪೆಸಿಫೈಡ್ ಬಿಸ್ನೆಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಕೋಲ್ಡ್ ಸ್ಟೋರೇಜ್ ರೂಮ್ ಬಿಸ್ನೆಸ್ ಮಾಡೋದು, ಇಲ್ಲ ಅಂದ್ರೆ ಹಾಸ್ಪಿಟಲ್ಸ್ ಅಲ್ಲಿ ನಾನು ಇದು ಸ್ಪೆಸಿಫೈಡ್ ಬಿಸ್ನೆಸ್ ಅಂಡರ್ ಸೆಕ್ಷನ್ 35 ಹೇಳಿ ಲಿಸ್ಟ್ ಕಳಿಸ್ತೀನಿ. ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಕೆಲವು ಬಿಸ್ನೆಸ್ ಸ್ಪೆಸಿಫೈಡ್ ಬಿಸ್ನೆಸ್ ಅಂತ ಟ್ರೀಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ಸ್ ಅಲ್ಲಿ ಲೆಸ್ ದೆನ್ 100 ಬೆಡ್ಸ್ ಇದ್ರೆ ಅದು ಸ್ಪೆಸಿಫೈಡ್ ಬಿಸ್ನೆಸ್ಗೆ ಬರುತ್ತೆ. ಹಾಗೆ ಒಂದು 10 to 12 ಲಿಸ್ಟ್ ಇದೆ, ಐ ವಿಲ್ ಸೆಂಡ್ ಇಟ್ ಆಫ್ಟರ್ ಕ್ಲಾಸ್. ಸೊ ಅದೇನಾದ್ರೂ ಲಾಸ್ ಬಂದಿದ್ದು ಅಂದ್ರೆ ಸ್ಪೆಸಿಫೈಡ್ ಬಿಸ್ನೆಸ್ ಅಲ್ಲಿ ಇನ್ಕಮ್ ಫ್ರಮ್ ಸ್ಪೆಸಿಫೈಡ್ ಬಿಸ್ನೆಸ್ ಅಲ್ಲೇ ನಾವು ಸೆಟ್ ಆಫ್ ಮಾಡಬೇಕು. ಕ್ಯಾರಿ ಫಾರ್ವರ್ಡ್ ಇಂಡೆಫಿನೆಟ್, ಎಷ್ಟು ವರ್ಷ ಆದ್ರೂ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ದೇರ್ ಇಸ್ ನೋ ಟೈಮ್ ಲಿಮಿಟ್ ಫಾರ್ ದಿಸ್. ಸ್ಪೆಸಿಫೈಡ್ ಬಿಸ್ನೆಸ್ ಇಂಡೆಫಿನೆಟ್ ಪೀರಿಯಡ್ ಅಲ್ಲಿ ನೀನು ಸೆಟ್ ಆಫ್ ಮಾಡ್ಬೋದು. ಇಷ್ಟು ಟಾಪಿಕ್ ಅರ್ಥ ಆಯ್ತಾ? ಇದರಲ್ಲಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಎನಿ ಅದರ್ ಹೆಡ್ ಅಲ್ಲಿ ಸೆಟ್ ಆಫ್ ಮಾಡಬೇಕು ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ 2 lakhs ವರ್ಗೂ ಮಾತ್ರ ಸೆಟ್ ಆಫ್ ಮಾಡ್ಬೋದು ಬೇರೆ ಹೆಡ್ ಅಲ್ಲಿ. ಅದೊಂದು ನೋಡ್ಕೊಳ್ಳಿ. ಇದ್ರಲ್ಲೂ ಕ್ವಶನ್ ಕೇಳ್ತಾರೆ, ಸ್ಪೆಸಿಫೈಡ್ ಬಿಸ್ನೆಸ್ ಎಷ್ಟು ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಂದ್ರೆ 4 years 8 years ನನ್ ಆಫ್ ದ ಎಬೋವ್ ಇಂಡೆಫಿನೆಟ್ ಪೀರಿಯಡ್ ಅಂತ ಕೇಳ್ತಾರೆ. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ ಆನ್ಸರ್. ಇವನ್ ಹಾರ್ಸ್ ರೇಸಸ್ ಸರ್ ಮ್ಯಾಮ್, ಈ ಟಾಪಿಕ್ ಅಲ್ಲಿ ಇನ್ನೊಂದು ಕಂಟೆಂಟ್ ಇದು ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್. ಅದನ್ನು ಅಷ್ಟೇ ಸರ್, ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಕೂಡ ಇಂಡೆಫಿನೆಟ್ ಪೀರಿಯಡ್ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಬ್ಬಿಂಗ್ ಆಫ್ ಇನ್ಕಮ್. ಸೊ ಕ್ಲಬ್ಬಿಂಗ್ ಆಫ್ ಇನ್ಕಮ್ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡೋದು ಅಂದ್ರೆ ಒನ್ ಪರ್ಸನ್ ಅವ್ನ ಟ್ಯಾಕ್ಸ್ ನ ರೆಡ್ಯೂಸ್ ಮಾಡ್ಕೊಬೇಕು ಅಂತ ಅವ್ನು ಏನ್ ಮಾಡ್ತಾನೆ, ಇನ್ಕಮ್ ಇನ್ನೊಂದು ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಕ್ಲಬ್ಬಿಂಗ್ ಆಫ್ ಇನ್ಕಮ್ ನ ಇಂಟ್ರೊಡ್ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಒಂದು ಹಸ್ಬೆಂಡ್ ಅವ್ನ ಇನ್ಕಮ್ ನ ರೆಡ್ಯೂಸ್ ಮಾಡ್ಕೊಬೇಕು ಅಂದ್ರೆ ಅವ್ನ ಏನೇ ಎಕ್ಸಸ್ ಇನ್ಕಮ್ ಇರುತ್ತಲ್ಲ ಹೆಂಡತಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಹೆಂಡತಿ ಹೆಸರಿಗೋ ಮಗು ಹೆಸರಿಗೋ ಟ್ರಾನ್ಸ್ಫರ್ ಮಾಡ್ತಾನಲ್ಲ, ಅವಾಗ ಇವನು ಟ್ಯಾಕ್ಸ್ ನ ಕಮ್ಮಿ ಪೇ ಮಾಡ್ಬೋದು ಅಂತ. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಕ್ಲಬ್ಬಿಂಗ್ ಆಫ್ ಇನ್ಕಮ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದರಲ್ಲಿ ವೇರಿಯಸ್ ಸೆಕ್ಷನ್ಸ್ ಇದೆ. ಪಾಯಿಂಟ್ಸ್ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿ, ಪಾಯಿಂಟ್ಸ್ ಮಾತ್ರ ಫೋಕಸ್ ಮಾಡಿ, ಇದ್ರಲ್ಲಿ ಜಾಸ್ತಿ ಡೆಪ್ತ್ ಆಗಿ ಏನಿರಲ್ಲ. ಸೆಕ್ಷನ್ 60 ಬಂದು ಟ್ರಾನ್ಸ್ಫರ್ ಆಫ್ ಇನ್ಕಮ್ ವಿತೌಟ್ ಟ್ರಾನ್ಸ್ಫರ್ ಆಫ್ ಅಸೆಟ್. ಇನ್ಕಮ್ ಮಾತ್ರ ಟ್ರಾನ್ಸ್ಫರ್ ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಅಸೆಟ್ ನ ಟ್ರಾನ್ಸ್ಫರ್ ಮಾಡಿರಲ್ಲ. ಸೊ ಅದು ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅಂದ್ರೆ ಸೆಕ್ಷನ್ 60 ಅಲ್ಲಿ ಬರುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಹೌಸ್ ಪ್ರಾಪರ್ಟಿ ಇರುತ್ತೆ, ಅಸೆಸ್ಸಿಗೆ
ಹೌಸ್ ಪ್ರಾಪರ್ಟಿ ಇರುತ್ತೆ. ಹೌಸ್ ಪ್ರಾಪರ್ಟಿಗೆ ಏನ್ ಬರ್ತಾ ಇರುತ್ತೆ? ರೆಂಟ್ ಬರ್ತಾ ಇರುತ್ತೆ. ಅವನ ಹಸ್ಬೆಂಡ್ ಏನ್ ಮಾಡ್ತಾನೆ, ಫಾರ್ ಎಕ್ಸಾಂಪಲ್ ಅಸೆಸಿಯವನು, ಅವನ್ ಏನ್ ಮಾಡ್ತಾನೆ, ರೆಂಟಲ್ ಇನ್ಕಮ್ ಮಾತ್ರ ಹೆಂಡತಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಇಲ್ಲಿ ಅಸೆಟ್ ಹೆಸರು, ಅಸೆಟ್ ಮಾತ್ರ ಅಸೆಸಿ ಕೈಯಲ್ಲಿರುತ್ತೆ, ಬಟ್ ಇನ್ಕಮ್ ಯಾರಿಗೂ ಹೋಗ್ತಾ ಇದೆ? ಅವ್ರ ವೈಫ್ಗೆ ಹೋಗ್ತಾ ಇದೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಸೆಕ್ಷನ್ 16 ಇಂಟ್ರೊಡ್ಯೂಸ್ ಮಾಡಿದ್ರು. ಯಾರ ಪ್ರಾಪರ್ಟಿ ಯಾರ ಹೆಸರಲ್ಲಿ ಪ್ರಾಪರ್ಟಿ ಇರುತ್ತೋ ಅವರೇ ಟ್ಯಾಕ್ಸಬಲ್ ಆಗ್ತಾರೆ ಆ ಇನ್ಕಮ್. ಸೆಕ್ಷನ್ 60. ಸೆಕ್ಷನ್ 61 ಬಂದು ರಿವೋಕಬಲ್ ಟ್ರಾನ್ಸ್ಫರ್ ಆಫ್ ಅಸೆಟ್. ರಿವೋಕಬಲ್ ಟ್ರಾನ್ಸ್ಫರ್ ಆಫ್ ಅಸೆಟ್ ಅಂದ್ರೆ ಒಂದ್ ಪರ್ಸನ್ ಪ್ರಾಪರ್ಟಿನ ಬೇರೆ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡಿ ಆಫ್ಟರ್ ಸಮ್ ಪೀರಿಯಡ್ ಏನ್ ಮಾಡ್ತಾನೆ ಮತ್ತೆ ಹಿಂದಕ್ಕೆ ಪಡಿತಾನಲ್ಲ, ಅದನ್ನ ರಿವೋಕಬಲ್ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಅಂತ ಕರೀತಾರೆ. ಅದನ್ನು ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಏನಾದ್ರು ಐಡೆಂಟಿಫೈ ಮಾಡಿದ್ರೆ ಅವಾಗ ಕ್ಲಬ್ಬಿಂಗ್ ಆಫ್ ಇನ್ಕಮ್ ಮಾಡ್ತಾರೆ ಅಂಡರ್ ಸೆಕ್ಷನ್ 61. ನೆಕ್ಸ್ಟ್ ಬಂದು ಸೆಕ್ಷನ್ 64(1) ಸಬ್ಸೆಕ್ಷನ್ 2 ಪ್ರಕಾರ ಸ್ಯಾಲರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಫೀಸ್ ಆಗಿರ್ಬೋದು, ರೆಮ್ಯುನರೇಷನ್ ಆಗಿರ್ಬೋದು, ಪೇಡ್ ಟು ಸ್ಪೌಸ್ ಇನ್ ಕನ್ಸರ್ನ್ ಇನ್ ವಿಚ್ ಇಂಡಿವಿಜುವಲ್ ಹ್ಯಾಸ್ ಎ ಸಬ್ಸ್ಟಾನ್ಷಿಯಲ್ ಇಂಟ್ರೆಸ್ಟ್. ಸೊ ಈ ಇಂಡಿವಿಜುವಲ್ ಅವ್ರ ಹೆಂಡತಿಗೆ ಏನ್ ಮಾಡ್ತಾನೆ, ಸ್ಯಾಲರಿ, ಕಮಿಷನ್, ಫೀಸ್ ಆರ್ ರೆಮ್ಯುನರೇಷನ್ ಕೊಡ್ತಾ ಇದ್ರೆ ಆ ಹೆಂಡತಿ ಇನ್ಕಮ್ ಏನಾಗುತ್ತೆ? ಕ್ಲಬ್ಬಿಂಗ್ ಆಗುತ್ತೆ ಇವ್ರ ಇನ್ಕಮ್ಗೆ. ಇನ್ ಕೇಸ್ ಅವಳು ಏನಾದ್ರೂ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡಿ ಅವಳಿಗೆ ಏನಾದ್ರೂ ಸ್ಪೆಷಲೈಸ್ಡ್ ಸ್ಕಿಲ್ ಇದ್ರೆ, ಸ್ಪೆಷಲೈಸ್ ಸ್ಕಿಲ್ ಇದ್ದು ಕ್ವಾಲಿಫೈಡ್ ಆಗಿದ್ರೆ ಆ ಇನ್ಕಮ್ ಏನೇ ಬರಲಿ, ಸ್ಯಾಲರಿ, ಕಮಿಷನ್, ಫೀಸ್ ಆರ್ ರೆಮ್ಯುನರೇಷನ್, ಅವಳೇ ಟ್ಯಾಕ್ಸಬಲ್ ಆಗ್ತಾಳೆ. ಪಾಯಿಂಟ್ ಜ್ಞಾಪಕ ಇರಲಿ. ಸ್ಯಾಲರಿ, ಫೀಸ್, ಕಮಿಷನ್, ರೆಮ್ಯುನರೇಷನ್ ಏನಾದ್ರೂ ಸ್ಪೌಸ್ಗೆ ಕೊಟ್ಟು ಅವಳಿಗೇನು ಸ್ಕಿಲ್ ಇಲ್ಲ ಅಂದ್ರೆ ಮಾತ್ರನೇ ಕ್ಲಬ್ಬಿಂಗ್ ಮಾಡ್ತೀರಿ. ಇಫ್ ಶಿ ಈಸ್ ಸ್ಕಿಲ್ಡ್ ಪರ್ಸನ್ ಅಂಡ್ ಕ್ವಾಲಿಫೈಡ್ ಫಾರ್ ದ ಜಾಬ್, ಅದಕ್ಕೇನಾದ್ರೂ ಸ್ಯಾಲರಿ, ಕಮಿಷನ್, ಫೀಸ್ ಆರ್ ರೆಮ್ಯುನರೇಷನ್ ರಿಸೀವ್ ಮಾಡ್ತಾ ಇದ್ರೆ ಅವಳೇ ಟ್ಯಾಕ್ಸಬಲ್ ಆಗ್ತಾಳೆ, ಯಾವುದೇ ಕಾರಣಕ್ಕೂ ಕ್ಲಬ್ಬಿಂಗ್ ಮಾಡಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ಅರ್ಥ ಆಯ್ತಾ? ಓಕೆ. ಸೊ ಸೆಕ್ಷನ್ 64 ಸಬ್ಸೆಕ್ಷನ್ 1 ಕ್ಲಾಸ್ 4 ಏನ್ ಹೇಳುತ್ತೆ ಅಂದ್ರೆ, ಎನಿ ಇನ್ಕಮ್ ಫ್ರಮ್ ಅಸೆಟ್ಸ್ ಟ್ರಾನ್ಸ್ಫರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಟು ದ ಸ್ಪೌಸ್ ವಿತೌಟ್ ಅಡಿಕ್ವೇಟ್ ಕನ್ಸಿಡರೇಷನ್. ಏನೇ ಇನ್ಕಮ್ ಬರಲಿ ಅಸೆಟ್ ಮೇಲೆ, ಅದು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸ್ಪೌಸ್ಗೆ ಕಳಿಸ್ತಾ ಇದ್ರೆ ವಿತೌಟ್ ಅಡಿಕ್ವೇಟ್ ಕನ್ಸಿಡರೇಷನ್, ಏನು ಉದ್ದೇಶ ಇಲ್ದಿರ ಕಳಿಸ್ತಾ ಇದ್ರೆ ಅದು ಸೆಕ್ಷನ್ 64 ಸಬ್ಸೆಕ್ಷನ್ 1 ಕ್ಲಾಸ್ 4 ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸೆಕ್ಷನ್ 64 ಸಬ್ಸೆಕ್ಷನ್ 1 ಕ್ಲಾಸ್ 4 ಅಲ್ಲಿ ಇನ್ಕಮ್ ಫ್ರಮ್ ಅಸೆಟ್ಸ್ ಟ್ರಾನ್ಸ್ಫರ್ ಟು ಸನ್ಸ್ ವೈಫ್. ಇಲ್ಲಿ ನೋಡಿ, ಇಲ್ಲಿ ಸ್ಪೌಸ್ ಮರ್ತೋಗ್ತೀರಾ, ಇಲ್ಲಿ 64(1) ಸಬ್ಸೆಕ್ಷನ್ 4 ಬಂದು ಸ್ಪೌಸ್ಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಸೆಕ್ಷನ್ 64(1) ಸಬ್ಸೆಕ್ಷನ್ 6 ಅಲ್ಲಿ ಸನ್ಸ್ ವೈಫ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. 4, 6 ಜ್ಞಾಪಕ ಇರಲಿ, ನಾನು ಇಲ್ಲೇ ಹೈಲೈಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಕ್ಷನ್ 64 ಸಬ್ಸೆಕ್ಷನ್ 1 ಕ್ಲಾಸ್ 8 ಅಲ್ಲಿ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಬೈ ಆನ್ ಇಂಡಿವಿಜುವಲ್ ಟು ಎ ಪರ್ಸನ್ ಆರ್ ಎ ಅಸೋಸಿಯೇಷನ್ ಆಫ್ ಪರ್ಸನ್ ಫಾರ್ ಇಮಿಡಿಯೇಟ್ ಆರ್ ಡೆಫರ್ಡ್ ಬೆನಿಫಿಟ್ ಆಫ್ ಎ ಸ್ಪೌಸ್ ಆರ್ ಸನ್ಸ್ ವೈಫ್. ಇಲ್ಲಿ ಅಸೋಸಿಯೇಷನ್ ಆಫ್ persons, so they made a deferred payment to their spouse or their sons wives ಗೆ ಏನಾದ್ರೂ ಅಸೆಟ್ ನ ಟ್ರಾನ್ಸ್ಫರ್ ಮಾಡಿ, ಇಲ್ಲಿ ಇನ್ಕಮ್ ಅಲ್ಲ ಜ್ಞಾಪಕ ಇರಲಿ, ಇಲ್ಲಿ ಅಸೆಟ್ ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಸೆಕ್ಷನ್ 64 ಸಬ್ಸೆಕ್ಷನ್ 1 ಕ್ಲಾಸ್ 8 ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸೆಕ್ಷನ್ 64(1)(a) ಆದ್ರೆ ಇದು ಇಂಪಾರ್ಟೆಂಟ್, ಕೇಳ್ತಾರೆ. ಇನ್ಕಮ್ ಆಫ್ ಮೈನರ್ ಚೈಲ್ಡ್ ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅಂದ್ರೆ ಸೆಕ್ಷನ್ 64 ಸಬ್ಸೆಕ್ಷನ್ 1(a) ಪ್ರಕಾರ ಬರುತ್ತೆ. ಯಾರ ಇನ್ಕಮ್ಗೆ ಕ್ಲಬ್ ಮಾಡ್ತಾರೆ ಅಂದ್ರೆ ಯಾರ ಪೇರೆಂಟ್ಸ್ ಇನ್ಕಮ್ ಹೈಯರ್ ಇರುತ್ತೋ ಅವ್ರಿಗೆ. ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಇನ್ಕಮ್ ಜಾಸ್ತಿ ಇದ್ರೆ ಹಸ್ಬೆಂಡ್ ಇನ್ಕಮ್ ಜೊತೆ ಕ್ಲಬ್ ಮಾಡ್ತಾರೆ. ವೈಫ್ ಇನ್ಕಮ್ ಜಾಸ್ತಿ ಇದ್ರೆ ವೈಫ್ ಇನ್ಕಮ್ ಜೊತೆ ಕ್ಲಬ್ ಮಾಡ್ತಾರೆ.
ಯಾರ ಪೇರೆಂಟ್ಸ್ ಇನ್ಕಮ್ ಹೈಯರ್ ಇರುತ್ತೋ ಆ ಪೇರೆಂಟ್ ಇನ್ಕಮ್ ಜೊತೆ ಮೈನರ್ ಚೈಲ್ಡ್ ಇನ್ಕಮ್ ನ ಕ್ಲಬ್ ಮಾಡ್ತಾರೆ. ಫುಲ್ ನೆಕ್ಸ್ಟ್ ಅಮೌಂಟ್ ಕ್ಲಬ್ ಆಗುತ್ತಾ ಮ್ಯಾಮ್? ಈ ಕಾನ್ಸೆಪ್ಟ್ ಅಲ್ಲಿ ₹1500 ಯಾವುದೋ ಒಂದು ಹೌದು ಡಿಡಕ್ಷನ್ ಸರ್, ಇದೆ ಅಂತ ಬರುತ್ತೆ. 1500 ಲೆಸ್ ದೆನ್ 1500 ಇದ್ರೆ ಕ್ಲಬ್ ಮಾಡ್ತಾರೆ. ಎಕ್ಸೆಸ್ ಆಫ್ 1000 ಅದು ಇನ್ನೊಂದು ರೂಲ್ಸ್ ಇದೆ. ಈ ಚೈಲ್ಡ್ ಏನಾದ್ರೂ ಅವ್ನು ಸ್ಕಿಲ್ಡ್ ಪರ್ಸನ್ ಆಗಿ, ಫಾರ್ ಎಕ್ಸಾಂಪಲ್ ಆಕ್ಟಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿದ್ರೆ ಅವ್ನ್ ಸ್ಕಿಲ್ಸ್ ಇಂದ ಅವ್ನ್ ಅರ್ನ್ ಮಾಡಿದ್ದು ಅಂದ್ರೆ ಕ್ಲಬ್ಬಿಂಗ್ ಬರಲ್ಲ. ಇದ್ರಲ್ಲಿ ಡೀಮ್ಡ್ ಅಸೆಸಿ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಡೀಮ್ಡ್ ಅಸೆಸಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಂದ್ರೆ ಮೈನರ್ ಚೈಲ್ಡ್ ಆಗಿರ್ಬೋದು, ಲುನಾಟಿಕ್ ಪರ್ಸನ್ ಆಗಿರ್ಬೋದು, ಅವ್ನ್ ಇನ್ಕಮ್ ಪರವಾಗಿ ಇನ್ನೊಬ್ರು ಅಸೆಸ್ಮೆಂಟ್ ನ ಫೈಲ್ ಮಾಡ್ತಾರಲ್ಲ, ಅವನ್ನ ಡೀಮ್ಡ್ ಅಸೆಸಿ ಅಂತ ಕರೀತಾರೆ. ಆ ಮೈನರ್ ಚೈಲ್ಡ್ ಏನಾದ್ರೂ ಸ್ಕಿಲ್ಡ್ ಪರ್ಸನ್ ಆಗಿದ್ದು ಅವ್ನ್ ಇನ್ಕಮ್ ಬಂದ್ರೆ ಡೀಮ್ಡ್ ಅಸೆಸಿ ಪೇ ಮಾಡ್ತಾರೆ. ಡೀಮ್ಡ್ ಅಸೆಸ್ ಇಸ್ ನಥಿಂಗ್ ಬಟ್ ಪೇರೆಂಟ್ಸ್. ಯಾವುದೇ ಕಾರಣಕ್ಕೂ ಪೇರೆಂಟ್ಸ್ ಇನ್ಕಮ್ ಜೊತೆ ಕ್ಲಬ್ ಮಾಡಲ್ಲ. ಇದು ನಾಲ್ಕ ಇರ್ಲಿ ಸರ್. ಅದು 1500 ಇವಾಗ ಅಮೌಂಟ್ ಏನಾದ್ರು ಚೇಂಜ್ ಆಗಿರುತ್ತೆ, ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಸರ್. Okay. ಓಕೆ, ಇನ್ಕಮ್ ಫ್ರಮ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಸೆಕ್ಷನ್ 64 ಸಬ್ಸೆಕ್ಷನ್ 2 ಬಂದು ಇನ್ಕಮ್ ಫ್ರಮ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಫ್ರಮ್ ದ ಪ್ರಾಪರ್ಟಿ ಕನ್ವರ್ಟೆಡ್ ಬೈ ದ ಇಂಡಿವಿಜುವಲ್ಸ್ ಇಂಟು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ ಏನ್ ಮಾಡ್ತಾನೆ, ಅವನು ಅವ್ನ ಪ್ರಾಪರ್ಟೀಸ್ ನ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಾಗಿ ಕನ್ವರ್ಟ್ ಮಾಡಿದ್ದು ಅಂದ್ರೆ ಸೆಕ್ಷನ್ 64 ಸಬ್ಸೆಕ್ಷನ್ 2 ಅಲ್ಲಿ ಬರುತ್ತೆ. ಇದ್ರಲ್ಲಿ ಜಾಸ್ತಿ ಡೆಪ್ತ್ ಆಗಿ ಏನು ಹೋಗ್ಲಿಲ್ಲ, ಜಸ್ಟ್ ಪಾಯಿಂಟ್ಸ್ ಮಾತ್ರ ಇಂಪಾರ್ಟೆಂಟ್ ಹೇಳ್ತೀನಿ. ದಿಸ್ ಒನ್ ಇದು 4, 6 ಜ್ಞಾಪಕ ಮಾಡ್ಕೊಳ್ಳಿ. 4, 6 ಅಂಡ್ ಆಲ್ಸೋ ಮೈನರ್ ಚೈಲ್ಡ್. ಇದ್ರಲ್ಲಿ ಇಷ್ಟು ಕೇಳಿದ್ರು. ಜಾಸ್ತಿ ಫೋಕಸ್ ಮಾಡಿರೋದು ಮೈನರ್ ಚೈಲ್ಡ್ ಮತ್ತೆ ದಿಸ್ ಒನ್ ಯಾವುದು, ದಿಸ್ ಒನ್ 4, 6 ಯಾವ್ದೋ ಒಂದ್ರಲ್ಲಿ ಮ್ಯಾಚ್ ಆಫ್ ಫಾಲೋಯಿಂಗ್ ಅಲ್ಲಿ ಕೇಳಿದ್ರು. ಮ್ಯಾಮ್ ಅಮೌಂಟ್ ಸೇಮ್ ಇದೆ ಮ್ಯಾಮ್. 1000. ಓಕೆ ಆಸ್ ಪರ್ ಸೆಕ್ಷನ್ 64 ಸಬ್ಸೆಕ್ಷನ್ 1A ಮೈನರು ಅಪ್ ಟು 1000 ಲೆಸ್ ದೆನ್ 1500 ಎಕ್ಸಮ್ಟೆಡ್, 1500 ಎಕ್ಸೀಡ್ ಆದ್ರೆ ಅದನ್ನ ಕ್ಲಬ್ ಮಾಡಬೇಕು. ಓಕೆ ಸರಿ ಸರ್. ಓಕೆ ಕರೆಕ್ಟ್. ಸೊ ಮೈನರ್ ಚೈಲ್ಡ್ ಇನ್ಕಮ್ ಏನಾದ್ರು ಲೆಸ್ ದೆನ್ 1500 ಇದ್ರೆ ಕ್ಲಬ್ ಮಾಡೋಷ್ಟಿಲ್ಲ, ಎಕ್ಸೆಂಪ್ಟೆಡ್ ಆಗುತ್ತೆ. ಎಕ್ಸೆಸ್ ಆಫ್ 1500 ಇದ್ರೆ ಟ್ಯಾಕ್ಸಬಲ್ ಆಗುತ್ತೆ. ಥ್ಯಾಂಕ್ ಯು ಸರ್. ಬಟ್ ಆ 1500 ಎಕ್ಸೆಸ್ ಅನ್ನ ಯಾರ ಇನ್ಕಮ್ ಐ ಇರುತ್ತೋ ಅವ್ರಿಗೆ ಕ್ಲಬ್ ಮಾಡ್ಬೇಕಲ್ಲ ಮ್ಯಾಮ್? ಹೌದು ಸರ್. ಫಾದರ್ ಇದೆ ಫಾದರ್, ಮದರ್ ಇದ್ರೆ ಮದರ್. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗ್ಲಾ? ಇದರಲ್ಲಿ ಯಾರಿಗೂ ಡೌಟ್ ಇಲ್ವಾ? ನೋ ಮ್ಯಾಮ್. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗ್ತೀನಿ. ಸೊ ಓಕೆ, ಸೊ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಯಾವ್ದಾದ್ರು ಇಂಡಿವಿಜುವಲ್ಸ್ ಯಾರ್ಯಾರ ಅಂಡರ್ ಅಲ್ಲಿ ಬರುತ್ತೆ ಅಂತ ಬರುತ್ತೆ. ಸೊ ಮೈನರ್ ಅಸೆಸ್ಮೆಂಟ್ ಅವಾಗಲೇ ಹೇಳ್ದಾಗೆ ಯೂಶುವಲಿ ಯಾರ ಹತ್ರ ಇರುತ್ತೆ, ಪೇರೆಂಟ್ಸ್ ಅಲ್ಲಿ ಇರುತ್ತೆ, ಪೇರೆಂಟ್ಸ್ ಕೈಯಲ್ಲಿ ಇರುತ್ತೆ. ನೆಕ್ಸ್ಟ್ ಇಂಡಿವಿಜುವಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಅಸೆಸಿ ಹಿಮ್ಸೆಲ್ಫ್. ಸೊ ಅವನ್ ಇನ್ಕಮ್ ನ ಅವನೇ ಏನ್ ಮಾಡ್ಬೇಕು, ಅಸೆಸ್ಮೆಂಟ್ ಮಾಡ್ಬೇಕಾಗುತ್ತೆ. ಮೆಂಬರ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮೇ ಬೇರೆ, ಮೆಂಬರ್ ಆಫ್ ಪಾರ್ಟ್ನರ್ಶಿಪ್ ಫರ್ಮೇ ಬೇರೆ, ಜ್ಞಾಪಕ ಇರ್ಲಿ. ಸೊ ಪಾರ್ಟ್ನರ್ಶಿಪ್ ಫರ್ಮ್ ಅವರು ಪಾರ್ಟ್ನರ್ಶಿಪ್ ಫರ್ಮ್ ಅಸೆಸಿ ಆಗ್ತಾನೆ. ಇಲ್ಲಿ ಮೆಂಬರ್ ಪಾರ್ಟ್ನರ್ಸ್ ಏನೇ ಆಗಿರ್ಲಿ, ಸೊ ಅವ್ರ ಪ್ರಾಫಿಟ್ಸ್ ಬರೋದು ಯಾವುದೇ ಕಾರಣಕ್ಕೂ ನಾಟ್ ಟ್ಯಾಕ್ಸಬಲ್. ಯಾಕಂದ್ರೆ ಕಂಪ್ನಿ ಪಾರ್ಟ್ನರ್ಶಿಪ್ ಫರ್ಮ್ ಏನಿರುತ್ತೋ ಅದೇ ಟ್ಯಾಕ್ಸ್ ನ ಪೇ ಮಾಡಿರೋದ್ರಿಂದ ಪಾರ್ಟ್ನರ್ಶಿಪ್ ಫರ್ಮ್ ಅವರೇ ಟ್ಯಾಕ್ಸ್ ಮಾಡೋದ್ರಿಂದ ಅದರಿಂದ ಪ್ರಾಫಿಟ್ಸ್ ಬಂದಿರೋದು ಯಾವುದೇ ಕಾರಣಕ್ಕೂ ಟ್ಯಾಕ್ಸಬಲ್ ಆಗಲ್ಲ, ಎಕ್ಸೆಂಪ್ಟೆಡ್ ಆಗುತ್ತೆ. ಸೊ ಟ್ಯಾಕ್ಸಬಲ್ ಅಂಡರ್ ಸೆಕ್ಷನ್ 28 ಸಬ್ಸೆಕ್ಷನ್ 4 ಪ್ರಕಾರ ಏನೇ ಇನ್ಕಮ್ ಬಂದಿರಲಿ ಪಾರ್ಟ್ನರ್ಶಿಪ್ ಫರ್ಮ್ ಇಂದ, ಅದು ಇನ್ಕಮ್ ಅಂಡರ್ ದ ಏಡ್ ಬಿಸ್ನೆಸ್ ಅಲ್ಲಿ ತೋರಿಸ್ಬೇಕಾಗುತ್ತೆ ಪಾರ್ಟ್ನರ್ಸ್. ಜ್ಞಾಪಕಲ್ಲಿ ಪಾರ್ಟ್ನರ್ಸ್ ಇನ್ಕಮ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮ್ ನ ಯಾವ ಹೆಡ್ ಅಲ್ಲಿ ತೋರಿಸ್ಬೇಕು ಅಂದ್ರೆ ಅಂಡರ್ ಹೆಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲಿ ತೋರಿಸ್ತಾರೆ. ಬಟ್ ಪ್ರಾಫಿಟ್ ಏನೇ ಬಂದಿರಲಿ ಅದಕ್ಕೆ ಟ್ಯಾಕ್ಸಬಲ್ ಬರಲ್ಲ. ಫಾರ್ ಎಕ್ಸಾಂಪಲ್ ಇನ್ಕಮ್ ಫ್ರಮ್ ಸ್ಯಾಲರಿ, ಬೋನಸ್, ಕಮಿಷನ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮ್ ಇಂದ ಏನಾದ್ರೂ ಬಂದಿದ್ರೆ ಅದು ಅಂಡರ್ ಏಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲಿ ತೋರಿಸ್ತೀರಿ.
ಯಾಕಂದ್ರೆ ಪ್ರಾಫಿಟ್ ಮೇಲೆನೆ ಆಲ್ರೆಡಿ ಪಾರ್ಟ್ನರ್ಶಿಪ್ ಫರ್ಮ್ ಟ್ಯಾಕ್ಸ್ ಪೇ ಮಾಡ್ಬಿಟ್ಟಿರ್ತಾರೆ. ನೀವು ಕೇಳ್ಬೋದು ಯಾಕೆ ನಾಟ್ ಟ್ಯಾಕ್ಸೇಬಲ್ ಅಂತ. ಸೊ ಪಾರ್ಟ್ನರ್ಶಿಪ್ ಫರ್ಮ್ ಟ್ಯಾಕ್ಸ್ ಪೇ ಮಾಡೋದು ಔಟ್ ಆಫ್ ದೇರ್ ಪ್ರಾಫಿಟ್ಸ್ ಅಲ್ವಾ. ಸೊ ಆಲ್ರೆಡಿ ಟ್ಯಾಕ್ಸ್ ಪೇ ಮಾಡಾದ್ಮೇಲೆ ಏನ್ ಪ್ರಾಫಿಟ್ಸ್ ಬಂದಿರುತ್ತೋ ಅದು ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಹಂಗಾಗಿ ಏನೇ ಪ್ರಾಫಿಟ್ಸ್ ಬರಲಿ ಅದು ನಾಟ್ ಟ್ಯಾಕ್ಸೇಬಲ್. ಸೇಮ್ ಕ್ವಶನ್ ಬಂದಿದೆ ಮ್ಯಾಮ್. ಪ್ರಾಫಿಟ್ಸ್ ಶೇರ್ಡ್ ಟ್ಯಾಕ್ಸ್ ಯಾವ್ದ್ರ ಕೆಳಗಡೆ ಟ್ರೀಟ್ ಮಾಡ್ತೀವಿ ಅಂತ ಹೇಳಿ. ಅದು ಅದು ನಾಟ್ ಟ್ಯಾಕ್ಸೇಬಲ್ ಸರ್. ಬಟ್ not taxable. ಸ್ಯಾಲರಿ ಬೋನಸ್ ಕಮಿಷನ್ ಏನೇ ಬರಲಿ ಪಾರ್ಟ್ನರ್ಶಿಪ್ ಫರ್ಮ್ ಇಂದ ಅದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಆಗಲಿ, ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಯಾವುದೇ ಕಾರಣಕ್ಕೂ ಟ್ಯಾಕ್ಸೇಬಲ್ ಆಗಲ್ಲ. ಏನೇ ಪ್ರಾಫಿಟ್ ಬರಲಿ ಅದು ಎಕ್ಸೆಂಪ್ಟೆಡ್. ಕಂಪನಿ ನೋಡಿ, ಕಂಪನಿಯಿಂದ ಏನ್ ಬರುತ್ತೆ, ಕಂಪನಿ ಓನರ್ ಯಾರು, ಮೆಂಬರ್ಸ್ ಯಾರು, ಶೇರ್ ಹೋಲ್ಡರ್ಸ್ ಅಲ್ವಾ. ಶೇರ್ ಹೋಲ್ಡರ್ಸ್ಗೆ ಏನ್ ಬರುತ್ತೆ, ಡಿವಿಡೆಂಡ್ ಬರುತ್ತೆ. ಸೊ ಏಪ್ರಿಲ್ 2023 ವರ್ಗೂ ಡಿವಿಡೆಂಡ್ ಏನೇ ರಿಸೀವ್ ಮಾಡ್ಲಿ ಎಕ್ಸೆಂಪ್ಟೆಡ್ ಆಗ್ತಾ ಇತ್ತು. ಎಕ್ಸೆಂಪ್ಟೆಡ್ ಅಂಡರ್ ಸಬ್ಸೆಕ್ಷನ್ 34 ಪ್ರಕಾರ ಡಿವಿಡೆಂಡ್ ಎಕ್ಸೆಂಪ್ಟೆಡ್ ಆಗ್ತಾ ಇತ್ತು. ಬಟ್ ನೌ ಅಂಡರ್ ಸೆಕ್ಷನ್ 115 ಪ್ರಕಾರ ಏನೇ ಡಿವಿಡೆಂಡ್ ಬರಲಿ ಟ್ಯಾಕ್ಸಬಲ್. ಇವಾಗ ಏನಾದ್ರೂ ಡಿವಿಡೆಂಡ್ ಕೊಟ್ಟಿದ್ರೆ ಇಟ್ ಇಸ್ ನಾಟ್ ಎಕ್ಸೆಂಪ್ಟೆಡ್, ಇಟ್ ಇಸ್ ಟ್ಯಾಕ್ಸಬಲ್. ಶೇರ್ ಹೋಲ್ಡರ್ಸ್ ಅವ್ರ ಅಸೆಸ್ಸಿಗೆ ಏನಾದ್ರೂ ಕಂಪನಿಯಿಂದ ಡಿವಿಡೆಂಡ್ ಬಂದಿದ್ರೆ ವಿ ಹ್ಯಾವ್ ಟು ಪೇ ಟ್ಯಾಕ್ಸ್. ಅಂಡರ್ ಸೆಕ್ಷನ್ 115 ಪ್ರಕಾರ ನಾವು ಇವಾಗ ಟ್ಯಾಕ್ಸ್ ನ ಪೇ ಮಾಡಬೇಕಾಗಿತ್ತು. ಮೊದಲು ಎಕ್ಸೆಂಪ್ಟೆಡ್ ಆಗ್ತಾ ಇತ್ತು, ಇವಾಗ ಎಕ್ಸೆಂಪ್ಷನ್ ಇಲ್ಲ, ಈಗ ಟ್ಯಾಕ್ಸಬಲ್. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನೀಸ್ ಆಲ್ಸೋ ಫುಲ್ಲಿ ಟ್ಯಾಕ್ಸಬಲ್. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಕರ್ತಾ ಅಂತ ಕರಿತೀರಿ. ಹಿ ಇಸ್ ದ ರೆಸ್ಪಾನ್ಸಿಬಲ್ ಟು ಪೇ ದ ಟ್ಯಾಕ್ಸ್. ಇಷ್ಟ ಅರ್ಥ ಆಯ್ತಾ ಪಾಯಿಂಟ್ ನಂಬರ್ 5 ಸರ್? ಪಾಯಿಂಟ್ ನಂಬರ್ 5 ಮೆಂಬರ್ ಆಫ್ ದ ಕಂಪನಿ ಯಾರಾಗಿರ್ತಾರೆ ಅಂದ್ರೆ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಓಕೆನಾ. ಮೊದಲು ಏನೇ ಡಿವಿಡೆಂಟ್ ರಿಸೀವ್ ಮಾಡಿರ್ಲಿ ಅದು ಎಕ್ಸೆಂಪ್ಟೆಡ್ ಆಗ್ತಾ ಇತ್ತು. ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34 ಪ್ರಕಾರ ಡಿವಿಡೆಂಟ್ ಎಕ್ಸೆಂಪ್ಟೆಡ್ ಆಗ್ತಿತ್ತು. ಬಟ್ ಅಂದ್ರೆ ಅದು ಡೊಮೆಸ್ಟಿಕ್ ಕಂಪನಿ, ಇಂಡಿಯನ್ ಕಂಪನಿ ಯಾವ್ದಾದ್ರು ಆಗಿರ್ಲಿ ಎಕ್ಸೆಂಪ್ಟೆಡ್ ಆಗ್ತಿತ್ತು ಮೊದಲು. ಈ ರೂಲ್ಸ್ ಇವಾಗಿಲ್ಲ ಸರ್. ಈಗ ಕಂಪಲ್ಸರಿ ಅಂಡರ್ ಸೆಕ್ಷನ್ 115 ಪ್ರಕಾರ ಏನೇ ಡಿವಿಡೆಂಟ್ ರಿಸೀವ್ ಮಾಡ್ಲಿ ವಿ ಹ್ಯಾವ್ ಟು ಪೇ ದ ಟ್ಯಾಕ್ಸ್, ಡಿವಿಡೆಂಟ್ ಟ್ಯಾಕ್ಸ್. ಮತ್ತೆ ಇದಕ್ಕೆ ಇನ್ನೊಂದು ಪಾಯಿಂಟ್, ಅದೇ ಡಿವಿಡೆಂಡ್ ಏಪ್ರಿಲ್ 1, 2020 ಅಂದ್ರೆ 2020 ಇನ್ನ ಬಿಫೋರ್ ಕಂಪನಿಯವರೇ ಪೇ ಮಾಡ್ತಾ ಇದ್ರು ಡಿವಿಡೆಂಡ್ ಮೇಲೆ ಟ್ಯಾಕ್ಸ್, ಅಂದ್ರೆ ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್ ಅಂತ. ಏಪ್ರಿಲ್ 1, 2020 ಮೇಲೆ ಶೇರ್ ಹೋಲ್ಡರ್ ಟ್ಯಾಕ್ಸ್ ನ ಕಟ್ಟಬೇಕು. ಇದು ಹೊಸ ರೂಲು. ಹೌದು ಸರ್, ಹೌದು ಸರ್. ಇದಕ್ಕೆ ಕನ್ಕ್ಲೂಡ್ ಆಗುತ್ತೆ. ಓಕೆ, ಇಲ್ಲಿ ಬರ್ದ್ಬಿಡ್ತೀನಿ ನೋಡಿ. 1 ಏಪ್ರಿಲ್ 2023 ಇಂದ 2020 ವರ್ಗು ಎಕ್ಸೆಂಪ್ಟೆಡ್ ಆಗ್ತಿತ್ತು. ಅದು ಎಕ್ಸೆಂಪ್ಟೆಡ್ ಅನ್ನಕ್ಕೆ ಅಂದ್ರೆ ಅದಕ್ಕಿಂತ ಮುಂಚೆ ಡಿವಿಡೆಂಡ್ ನ ಕಂಪನಿಯವರು ಪೇ ಮಾಡ್ತಿದ್ರಲ್ವಾ? ಹೌದು ಸರ್, ನಾನು ಇಲ್ಲಿ ಹೇಳ್ತಿರೋದು ಶೇರ್ ಹೋಲ್ಡರ್ ಪಾಯಿಂಟ್ ಆಫ್ ವ್ಯೂ ಇಂದ. ಮೆಂಬರ್ಸ್ ಆಫ್ ಕಂಪನಿಯಲ್ಲಿ ಕಂಪನಿನ ಆಲ್ರೆಡಿ ಪೇ ಮಾಡ್ಬಿಟ್ಟಿರ್ತಾರಲ್ವಾ. ಸೊ ಹಂಗಾಗಿ ನೀವ್ ಹೇಳ್ದಂಗೆ ಇಲ್ಲ. ಬಟ್ ಶೇರ್ ಹೋಲ್ಡರ್ಸ್ ಏನ್ ಮತ್ತೆ ಇನ್ನೊಂದ್ಸರಿ ಪೇ ಮಾಡಿದ್ದು ಅಂದ್ರೆ ಡಬಲ್ ಟ್ಯಾಕ್ಸೇಷನ್ ಆಗುತ್ತೆ. ಹಂಗಾಗಿ ಶೇರ್ ಹೋಲ್ಡರ್ಸ್ ಗೆ ಎಕ್ಸೆಂಪ್ಟೆಡ್ ಕೊಡ್ತಾ ಇದ್ರು. ಬಟ್ ಅದೇ ನೀವ್ ಹೇಳ್ದಂಗೆ 2020 ಇಂದ ಏಪ್ರಿಲ್ 1, 20 ವರೆಗೂ ಎಕ್ಸೆಂಪ್ಟೆಡ್ ಆಗುತ್ತೆ. ಓಕೆ ಸರ್, ಅದು ನೀವು ನೋಟ್ಸ್ ಅಲ್ಲಿ ಒಂದ್ಸರಿ ಬರ್ಕೊಂಬಿಡಿ. ಡೇಟ್ ಕೇಳಿದ್ರು ಕೇಳ್ಬೋದು. ಎಸ್ ಮ್ಯಾಮ್, ಇದೊಂದು ಕ್ವಶನ್ ಕೇಳಿದಾನೆ, ಹಂಗಾಗಿ ನಾನು ಸರ್ಚ್ ಮಾಡಿಲ್ಲ ಡೀಟೇಲ್ಸ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಂದು ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಅಂದ್ರೆ ಸೊ ವಿ ಹ್ಯಾವ್ ಟು ಆಡ್ ಆಲ್ ಇನ್ಕಮ್ಸ್ ಫ್ರಮ್ ಹೆಡ್ಸ್, ಡಿಫ್ರೆಂಟ್ ಹೆಡ್ಸ್. 5 ಹೆಡ್ಸ್ ಇದೆ ಅಲ್ಲ. ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನು, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್ ಎಲ್ಲ ಆಡ್ ಮಾಡಿದ್ರೆ ಬರೋ ಟೋಟಲ್ ಇನ್ಕಮ್ ನ ನಾವೇನಂತ ಕರಿತೀರಿ, ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀರಿ. ಆ ಗ್ರಾಸ್ ಟೋಟಲ್ ಇನ್ಕಮ್ಗೆ ನಾವು ಏನ್ ಮಾಡ್ತೀರಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ನ ಅಪ್ಲಿಕೇಬಲ್ ಮಾಡ್ತೀರಿ. ಇನ್ ಆರ್ಡರ್ ಟು ಪೇ ಲೆಸ್ ಟ್ಯಾಕ್ಸ್. ಟ್ಯಾಕ್ಸ್ ನಮ್ಗೆ ಜಾಸ್ತಿ ಇದೇನಾದ್ರು ಕ್ಲೈಮ್ ಮಾಡಿಲ್ಲ ಅಂದ್ರೆ ನಮ್ಗೆ ಟ್ಯಾಕ್ಸ್ ಅಮೌಂಟ್ ಜಾಸ್ತಿ ಆಗುತ್ತೆ. ಸೊ ಏನಾದ್ರು ನಾವು ಕ್ಲೈಮ್ ಮಾಡಿದ್ದು ಅಂದ್ರೆ ಇನ್ ಕೇಸ್ ಜುನೈನ್ 80C 80CC ಇವೆಲ್ಲ ಏನಾದ್ರು ನೀವು ಪಾಲಿಸೀಸ್ ತಗೊಂಡಿದ್ದು ಅಂದ್ರೆ ಯು ಕ್ಯಾನ್ ಕ್ಲೈಮ್ ಡಿಡಕ್ಷನ್ಸ್.
ಸೊ ಯಾವ್ದಾದಿದೆ ಅಂತ ನೋಡ್ಕೊಂಡು ಹೋಗೋಣ. 80C ಬಂದು ಹೂ ಕ್ಯಾನ್ ಕ್ಲೈಮ್ ಅಂದ್ರೆ ಇಂಡಿವಿಜುವಲ್ಸ್ ಮತ್ತೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್ ಕ್ಲೈಮ್ ಮಾಡ್ಬೋದು. ಡಿಡಕ್ಷನ್ಸ್ ಯಾವ್ದಾದ್ ಮಾಡಿರ್ಬೇಕು ಅಂದ್ರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ, ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್, ಸುಕನ್ಯಾ ಸಮೃದ್ಧಿ ಮತ್ತೆ ಚಿಲ್ಡ್ರನ್ ಟ್ಯೂಷನ್ ಫೀ ಇಷ್ಟು ಕೊಟ್ಟು ಇದರಲ್ಲಿ ಯಾವ ಸೆಕ್ಷನ್ ಅಲ್ಲಿ ಕ್ಲೈಮ್ ಮಾಡ್ಬೋದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಬರುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ ಬಂದು 1,50,000 ವರೆಗೂ ಕ್ಲೈಮ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ನೀವು ಅದು ಡಿಡಕ್ಟ್ ಮಾಡೋಕ್ಕಾಗಲ್ಲ. ಅಪ್ ಟು 1,50,000 ವರೆಗೂ ಮಾತ್ರ ನೀವು ಡಿಡಕ್ಟ್ ಮಾಡ್ಬೋದು. ಪಾಯಿಂಟ್ಸ್ ಮಾತ್ರ ಹೇಳ್ಕೊಂಡು ಹೋಗ್ತಿದ್ದೀನಿ. 80CCC ಬಂದು ಇನ್ಶೂರೆನ್ಸ್ ಪ್ರೀಮಿಯಂ ನಾಪ್ಕರ್ಲಿ ಇಂಡಿವಿಜುವಲ್ಸ್ಗೆ ಇನ್ಶೂರೆನ್ಸ್ ಪ್ರೀಮಿಯಂ ಅಲ್ಲಿ ಬರುತ್ತೆ. ಪ್ರೀಮಿಯಂ ಫಾರ್ ಆನ್ಯುಟಿ ಪ್ಲಾನ್ ಅಲ್ಲಿ ಬರುತ್ತೆ ಅಂಡ್ ಆಲ್ಸೋ ಕಾಂಟ್ರಿಬ್ಯೂಷನ್ ಟು ಸರ್ಟೈನ್ ಪ್ರಾವಿಡೆಂಟ್ ಫಂಡ್ಗೆ ಬರುತ್ತೆ. ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಕೊಟ್ರೆ ಯಾವ್ದ್ರಲ್ಲಿ ಬರೀರಿ 80CCC ಅಲ್ಲಿ ಬರೀರಿ. ನೆಕ್ಸ್ಟ್ 80CCD ಇದು ಕೇಳ್ಬೋದು. ಕಾಂಟ್ರಿಬ್ಯೂಷನ್ ಇದು ಓನ್ಲಿ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮಾತ್ರ ಬರುತ್ತೆ. ಕಾಂಟ್ರಿಬ್ಯೂಷನ್ ಟು ನೋಟಿಫೈಡ್ ಪೆನ್ಷನ್ ಸ್ಕೀಮ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಮ್ಯಾಕ್ಸಿಮಮ್ ಲಿಮಿಟ್ ಡಿಡಕ್ಷನ್ ಆಗುತ್ತೆ ಅಂದ್ರೆ 20% ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆರ್ 1,50,000 ಆರ್ 10% ಆಫ್ ಸ್ಯಾಲರಿ. ಯಾವ್ದು ಕಮ್ಮಿ ಇರುತ್ತೋ ಅದು ತಗೊಬೇಕು. ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಅವಾಗಲೇ ಅದರ್ ಹೆಡ್ಸ್ ಅಲ್ಲೆಲ್ಲ ಆಡ್ ಮಾಡೋದ್ರಲ್ಲ ಆ ಗ್ರಾಸ್ ಟೋಟಲ್ ಇನ್ಕಮ್, ಇಲ್ಲಾಂದ್ರೆ 1,50,000 ಆರ್ 10% ಆಫ್ ಸ್ಯಾಲರಿ. ನಮ್ಮ ಸ್ಯಾಲರಿಯಲ್ಲಿ 10% ತಗೊಂಡು ಯಾವ್ದು ಕಮ್ಮಿ ಇರುತ್ತೋ ಅಷ್ಟು ಅಮೌಂಟ್ ಬಂದು ಮ್ಯಾಕ್ಸಿಮಮ್ ಲಿಮಿಟ್ ಆಗಿ ಡಿಡಕ್ಷನ್ಸ್ ಮಾಡ್ಬೋದು. ಇನ್ನೊಂದು ನ್ಯಾಪ್ಕರ್ಲಿ 80C, 80CCC, 80CCD ಮೂರು ಸೇರಿ ಮ್ಯಾಕ್ಸಿಮಮ್ 1,50,000 ವರೆಗೂ ಮಾತ್ರನೇ ಕ್ಲೈಮ್ ಮಾಡ್ಬೇಕು. ಕೇಳ್ಬೋದು ಇದು 1,50,000 ಮತ್ತೆ ಇದು 1,50,000 ಅಂತ. ಸೊ ಇದು 1,50,000 ಇದು ಸಪ್ರೇಟ್ ಇದು ಸಪ್ರೇಟ್ ಅಲ್ಲ, ಇಷ್ಟೂ ಸೇರಿ 1,50,000 ವರೆಗೂ ಮಾತ್ರನೇ ಕ್ಲೈಮ್ ಮಾಡ್ಬೇಕು ಡಿಡಕ್ಷನ್. 80C, 80CCC, 80CCD ಮೂರು ಸೇರಿ 1,50,000 ವರೆಗೂ ಮಾತ್ರನೇ ಕ್ಲೈಮ್ ಮಾಡ್ಬೇಕು. ಇನ್ ಕೇಸ್ ಇದು 1,50,000 ಇದ್ದು ಇದೆಲ್ಲ ಜಾಸ್ತಿ ಇದ್ರೆ ಆದ್ರೇನು ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಕ್ಲೈಮ್ ಮಾಡ್ಬೇಕು. ಅರ್ಥ ಆಯ್ತಾ? 80C, 80CCC, 80CCD ಇದು ಪಾಯಿಂಟ್ಸ್ ನೀವು ಸ್ವಲ್ಪ ಮೆಮೊರೈಸ್ ಮಾಡ್ಬೇಕಾಗುತ್ತೆ. ನಾನು ಎಷ್ಟೇ ಹೇಳಿದ್ರೇನು ಮರ್ತೋಗುತ್ತೆ. ಯು ಹ್ಯಾವ್ ಟು ರಿವೈಸ್ ಒನ್ಸ್ ಅಗೇನ್. 80CCG ಬಂದು ರೆಸಿಡೆನ್ಷಿಯಲ್ ಇಂಡಿವಿಜುವಲ್ಸ್ ಬರುತ್ತೆ. ರಾಜೀವ್ ಗಾಂಧಿ ಈಕ್ವಿಟಿ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ಬೇಕು. ಮ್ಯಾಕ್ಸಿಮಮ್ ಲಿಮಿಟ್ ಬಂದು 25,000 ಆರ್ 50%. ರಾಜೀವ್ ಗಾಂಧಿ ಸ್ಕೀಮ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಿರೋ ಅದರಲ್ಲಿ 50% ಆರ್ 25,000 ಯಾವ್ದು ಕಮ್ಮಿ ಇರುತ್ತೋ ಅದು ಮ್ಯಾಕ್ಸಿಮಮ್ ಲಿಮಿಟ್ ಆಗಿ ಡಿಡಕ್ಷನ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು 80D ಬಂದು ಆಲ್ ಮೆಡಿಕಲ್ ರಿಲೇಟೆಡ್ ಇರುತ್ತೆ ನಾಪ್ಕರ್ಲಿ. ಸೊ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಬಂದು 80D. ಇಂಡಿವಿಜುವಲ್ಸ್ ಆದ್ರೆ 25,000, ಸೀನಿಯರ್ ಸಿಟಿಸನ್ ಆದ್ರೆ 50,000. ಇನ್ ಕೇಸ್ ಸೀನಿಯರ್ ಸಿಟಿಸನ್ ಅಪ್ಪನೋ ಅಮ್ಮ ಇಬ್ರು ಬೋತ್ ಪೇರೆಂಟ್ಸ್ ಆರ್ ಸೀನಿಯರ್ ಸಿಟಿಸನ್ ಆದ್ರೆ ಮ್ಯಾಕ್ಸಿಮಮ್ ಲಿಮಿಟ್ 1 lakh. ಇಂಡಿವಿಜುವಲ್ಗೆ 25,000, ಸೀನಿಯರ್ ಸಿಟಿಸನ್ಗೆ 50,000 ಇರುತ್ತೆ. ಆದ್ರೆ ಇಬ್ರು ಪೇರೆಂಟ್ಸ್ ಸೀನಿಯರ್ ಸಿಟಿಸನ್ ಆದ್ರೆ 1 lakh. ಕರ್ಲಿ ನೆಕ್ಸ್ಟ್ ಬಂದು 80DD. 80DD is related to expenditure on medical treatment of a dependent who is suffering from disability. ನಮ್ಮ ಡಿಪೆಂಡೆಂಟ್ಸ್ ಯಾರು ಸಿವಿಯರ್ ಡಿಸೆಬಿಲಿಟಿ ಅಲ್ಲಿ ಸಫರಿಂಗ್ ಫ್ರಮ್ ಡಿಸೆಬಿಲಿಟಿ ಇರುತ್ತೋ ಅದು ಅದಕ್ಕೆ 80DD ಅಲ್ಲಿ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಬಂದು 75,000 ಫಾರ್ ನಾರ್ಮಲ್ ಡಿಸೆಬಿಲಿಟಿ. ಸಿವಿಯರ್ ಡಿಸೆಬಿಲಿಟಿಗೆ 1,25,000. ಹೇಗೆ ಡಿಸೆಬಿಲಿಟಿನ ಐಡೆಂಟಿಫೈ ಮಾಡ್ತೀರಿ ಅಂದ್ರೆ 40 to 80% ಡಿಸೆಬಿಲಿಟಿ ಇದ್ರೆ ಅದು ನಾರ್ಮಲ್ ಡಿಸೆಬಿಲಿಟಿ ಅಂತ ಟ್ರೀಟ್ ಮಾಡ್ತೀರಿ. ಎಬೋವ್ 80% ಇದ್ರೆ ಅದು ಸಿವಿಯರ್ ಡಿಸೆಬಿಲಿಟಿ ಅಂತ ಟ್ರೀಟ್ ಮಾಡ್ತೀರಿ. ಮ್ಯಾಕ್ಸಿಮಮ್ ಲಿಮಿಟ್ ಬಂದು 1,25,000. ನೆಕ್ಸ್ಟ್ ಬಂದು 80DDB. 80DDB ಬಂದು ಮೆಡಿಕಲ್ ಬಿಲ್ಗೆ ಮ್ಯಾಕ್ಸಿಮಮ್ ಡಿಡಕ್ಷನ್ ಬಂದು 40,000, ಸೀನಿಯರ್ ಸಿಟಿಸನ್ ಬಂದು 1 lakh. ಜ್ಞಾಪಕ ಇರ್ಲಿ, ಕನ್ಫ್ಯೂಷನ್ ಆಗಬೇಡಿ. ಡಿ ಬೇರೆ, DD ಬೇರೆ, DDB ಬೇರೆ. ಡಿ ಬಂದು ಇನ್ಶೂರೆನ್ಸ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ,
ಡಿ ಡಿ ಬಂದು ಎಕ್ಸ್ಪೆಂಡಿಚರ್ ಆನ್ ಮೆಡಿಕಲ್ ಟ್ರೀಟ್ಮೆಂಟ್, ಡಿ ಡಿ ಬಿ ಬಂದು ಮೆಡಿಕಲ್ ಬಿಲ್. ನೆಕ್ಸ್ಟ್ ATE ಬಂದು ಇಂಟ್ರೆಸ್ಟ್ ಆನ್ ಹೈಯರ್ ಸ್ಟಡೀಸ್. ಫಾರ್ 8 ಇಯರ್ಸ್ ವರೆಗೂ ನಾವು ಇಂಟ್ರೆಸ್ಟ್ ನ ಡಿಡಕ್ಷನ್ ಮಾಡ್ಬೋದು. ಮ್ಯಾಕ್ಸಿಮಮ್ ಡಿಡಕ್ಷನ್ ಬಂದು ಎಷ್ಟು ನಾವು ಇಂಟ್ರೆಸ್ಟ್ ನ ಪೇ ಮಾಡ್ತೀರೋ ಅಷ್ಟು ನಾವು ಡಿಡಕ್ಟ್ ಮಾಡ್ಬೋದು. ಇಂಟ್ರೆಸ್ಟ್ ಆನ್ ಹೈಯರ್ ಸ್ಟಡೀಸ್ ಎಷ್ಟು ಇಯರ್ಸ್ ಡಿಡಕ್ಟ್ ಮಾಡ್ಬೋದು ಅಂದ್ರೆ 8 ಇಯರ್ಸ್ ಡಿಡಕ್ಷನ್ಗೆ ಕ್ಲೈಮ್ ಮಾಡ್ಬೋದು. ಮ್ಯಾಕ್ಸಿಮಮ್ ಡಿಡಕ್ಷನ್ ಬಂದು ಎಷ್ಟು ಆಕ್ಚುಯಲ್ ಅಮೌಂಟ್ ನ ಪೇ ಮಾಡ್ತೀರೋ ಅಷ್ಟು ನಾವೇನ್ ಮಾಡ್ಬೋದು ಡಿಡಕ್ಷನ್ ಮಾಡಕ್ಕೆ ಕ್ಲೈಮ್ ಮಾಡ್ಬೋದು. ATE ಬಂದು ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಅಕ್ವಿಸಿಷನ್ ಆಫ್ ಹೌಸ್ ಪ್ರಾಪರ್ಟಿ. ಈ ಬಂದು ಎಲ್ಲ ಇಂಟ್ರೆಸ್ಟ್ ಆನ್ ಲೋನ್ ನಾಪ್ಕ ಇರಲಿ. ಸೊ ಈ ಬಂದು ಹೈಯರ್ ಎಜುಕೇಶನ್, ಇ ಬಂದು ಹೌಸ್ ಪ್ರಾಪರ್ಟಿ ಏನಾದ್ರು ತಗೊಂಡಿದ್ದು ಅಂದ್ರೆ EEB ಬಂದು ಎಲೆಕ್ಟ್ರಿಕಲ್ ವೆಹಿಕಲ್ಸ್. ಸೊ ಹೌಸ್ ಪ್ರಾಪರ್ಟಿ ರೂಲ್ಸ್ ನೋಡಿ, ನಾನು ಏನಾದ್ರು ಲೋನ್ ಮಾಡಿದ್ದು ಅಂದ್ರೆ ಆ ಲೋನ್ ಅಮೌಂಟು ಲೆಸ್ ದೆನ್ 35 lakhs ಇರಬೇಕು, ಮತ್ತೆ ಪ್ರಾಪರ್ಟಿ ವ್ಯಾಲ್ಯೂ ಲೆಸ್ ದೆನ್ 50 lakhs ಇದ್ರೆ ಮಾತ್ರ ನಾನು ಡಿಡಕ್ಷನ್ ಅಂಡರ್ ಸೆಕ್ಷನ್ 80E ಕ್ಲೈಮ್ ಮಾಡ್ಬೋದು. ಮ್ಯಾಕ್ಸಿಮಮ್ ಡಿಡಕ್ಷನ್ ಬಂದು 50,000. ಇದು ಕೇಳ್ಬೋದು. ಲೋನ್ ಎಷ್ಟು ಅಮೌಂಟ್? ಲೆಸ್ ದೆನ್ 35 lakhs ಸರ್. ಬಟ್ ಇದು ಚೇಂಜ್ ಆಗ್ಬೋದು, ಯಾಕಂದ್ರೆ ಪ್ರಾಪರ್ಟಿ ಇವಾಗ 50 lakhs ಅಲ್ಲಿ ಎಲ್ಲಿ ಬರುತ್ತೆ. ನೆಕ್ಸ್ಟ್ EEB ಬಂದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮಾತ್ರ, ವೆಹಿಕಲ್ ಲೋನ್ ಅಲ್ಲ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮೇಲೆ ನಾನು ಲೋನ್ ಪರ್ಚೇಸ್ ಮಾಡೋದಕ್ಕೆ ಲೋನ್ ತಗೊಂಡಿದ್ರೆ 80EB ಅಲ್ಲಿ ಕ್ಲೈಮ್ ಮಾಡ್ಬೋದು. ಇದಕ್ಕೆ ಮ್ಯಾಕ್ಸಿಮಮ್ ಡಿಡಕ್ಷನ್ ಏನು ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. ಐ ವಿಲ್ ಚೆಕ್ ಅಂಡ್ ಐ ವಿಲ್ ಟೆಲ್. ನೆಕ್ಸ್ಟ್ 80G ಬಂದು ಆಲ್ ಅಸೆಸ್ಸಿಗೆ ಬರುತ್ತೆ. ಡೊನೇಷನ್ ಟು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ಗೆ ಏನಾದರೂ ಫಂಡ್ ಮಾಡಿದ್ರೆ ಅದು 80G ಅಲ್ಲಿ ಬರುತ್ತೆ. ಸೊ ಕ್ವಾಲಿಫೈಯಿಂಗ್ ಲಿಮಿಟ್, ವಿತೌಟ್ ಕ್ವಾಲಿಫೈಯಿಂಗ್ ಲಿಮಿಟ್ ಆದರೆ 100% ಆರ್ 50% ಡೈರೆಕ್ಟ್ ಆಗಿ ತಗೊಂತೀರಿ. ಫಾರ್ ಎಕ್ಸಾಂಪಲ್ 1000 rupeesನ ನಾನು ಪೇ ಮಾಡಿದ್ದೀನಿ ಅಂದರೆ ಏನು ಕ್ವಾಲಿಫೈ ಲಿಮಿಟ್ ಇಲ್ಲ ಅಂದರೆ 100% ಆರ್ 50%. ನಾನು ಹೇಳ್ತೀನಿ 100% ಯಾವುದಾದಕ್ಕೆ ಕ್ಲೈಮ್ ಮಾಡಬೇಕು, 50% ಯಾವುದಾದಕ್ಕೆ ಕ್ಲೈಮ್ ಮಾಡಬೇಕು ಅಂತ ಹೇಳ್ತೀನಿ. ಇನ್ ಕೇಸ್ ಕ್ವಾಲಿಫೈಯಿಂಗ್ ಲಿಮಿಟ್ ಅಲ್ಲಿ ಏನಾದರೂ ನಾನು ಡೊನೇಷನ್ ಕೊಟ್ಟಿದ್ದು ಅಂದರೆ 100% ಆರ್ 50% ಆಫ್ ಎಲಿಜಿಬಲ್ ಡೊನೇಷನ್ ಆರ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್, ಯಾವುದು ಕಮ್ಮಿ ಇರುತ್ತೋ ಅದನ್ನ ನಾನು ಕ್ಲೈಮ್ ಮಾಡಬೇಕಾಗುತ್ತೆ. 100% ಆರ್ 50% ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್, ವಿಚ್ ಎವರ್ ಇಸ್ ಲೋಯರ್ನ ತಗೊಬೇಕಾಗುತ್ತೆ. ಇನ್ನೊಂದು ನ್ಯಾಪ್ಕರ್ಲಿ ವೆರಿ ಇಂಪಾರ್ಟೆಂಟ್, ಏನೇ ಡೊನೇಷನ್ ಕೊಟ್ಟಿರಲಿ ಲೆಸ್ ದೆನ್ 2000 ಕೊಟ್ಟಿದ್ರೆ ಕ್ಯಾಶ್ ಅಲ್ಲಿ ಪರವಾಗಿಲ್ಲ. ಇನ್ ಕೇಸ್ ಅಬೌವ್ 2000 ಕ್ಯಾಶ್ ಅಲ್ಲಿ ಕೊಟ್ಟಿದ್ದು ಅಂದ್ರೆ ಅದು ಅಪ್ಲಿಕೇಬಲ್ ಆಗಲ್ಲ. ಡೊನೇಷನ್ ಕ್ಯಾಶ್ ಅಲ್ಲಿ ಎಕ್ಸೆಸ್ ಆಫ್ 2000 ಕೊಟ್ರೆ ಅಪ್ಲಿಕೇಬಲ್ ಆಗಲ್ಲ. ನೆಕ್ಸ್ಟ್ 80GG ಬಂದು ಇಂಡಿವಿಜುವಲ್ ಬರುತ್ತೆ. ರೆಂಟ್ ಪೇಡ್ ಮೇಲೆ ಅವನು ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. ಮ್ಯಾಕ್ಸಿಮಮ್ ಲಿಮಿಟ್ ಬಂದು 5000 ಪರ್ ಮಂತ್ ಆರ್ ರೆಂಟ್ ಪೇಡ್ minus 10% of adjusted total income or 25% of adjusted total income, whichever is less. ಈ ಫಾರ್ಮುಲಾ ಕೇಳ್ಬೋದು. 80GGಗೆ ಎಷ್ಟು ಮ್ಯಾಕ್ಸಿಮಮ್ ಲಿಮಿಟ್ ಬರುತ್ತೆ ಅಂದರೆ 5000 ಪರ್ ಮಂತ್ ಆರ್ ರೆಂಟ್ ಪೇಡ್ minus 10% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಆರ್ 25% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್. ಯಾವುದು ಕಮ್ಮಿ ಬರುತ್ತೋ ಅದು ನಾನು ಮ್ಯಾಕ್ಸಿಮಮ್ ಲಿಮಿಟ್ ಡಿಡಕ್ಷನ್ಗೆ ಕ್ಲೈಮ್ ಮಾಡ್ಬೋದು. 80GGA ಬಂದು ಡೊನೇಷನ್ ಟು ಅಸೋಸಿಯೇಷನ್ ಆಫ್ ಸೈಂಟಿಫಿಕ್ ರಿಸರ್ಚ್ 100% ನಾನು ಡಿಡಕ್ಷನ್ನ ಕ್ಲೈಮ್ ಮಾಡ್ಬೋದು. ಯಾವುದೇ ಡೊನೇಷನ್ ಸೈಂಟಿಫಿಕ್ ರಿಸರ್ಚ್ಗೆ ನಾನು ಕೊಟ್ಟಿರಲಿ ಅದು GGA ಪ್ರಕಾರ ಬರುತ್ತೆ. 100% ನಾನು ಡಿಡಕ್ಷನ್ಸ್ ಕ್ಲೈಮ್ ಮಾಡ್ಬೋದು. ಈ ಕ್ವಶನ್ ಕೇಳಿದ್ದಾರೆ 80GGB ಮತ್ತು 80GGC. 80GGB ಬಂದು ಕಂಪನೀಸ್ ಏನಾದರೂ ಕಾಂಟ್ರಿಬ್ಯೂಷನ್ ಗಿವನ್ ಟು ಪೊಲಿಟಿಕಲ್ ಪಾರ್ಟೀಸ್. ಏನೇ ಪೊಲಿಟಿಕಲ್ ಪಾರ್ಟೀಸ್ಗೆ ಕಂಪ್ನೀಸ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅದು GGB ಅಲ್ಲಿ ಬರುತ್ತೆ. ಇಂಡಿವಿಜುವಲ್ ಮತ್ತೆ HUF ಏನಾದರೂ ಪೊಲಿಟಿಕಲ್ ಪಾರ್ಟೀಸ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ GGC ಅಲ್ಲಿ ಬರುತ್ತೆ. ಇದು ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. ನೆಕ್ಸ್ಟ್
QQB ಮತ್ತೆ RRB. QQB ಬಂದು ಓನ್ಲಿ ರಾಯಲ್ಟಿ ಇನ್ಕಮ್, ನ್ಯಾಪ್ಕಲ್ QQB ಮತ್ತೆ RRB ರಾಯಲ್ಟಿ ಇನ್ಕಮ್ಗೆ ಬರುತ್ತೆ. ಸೊ QQB ಬಂದು ಆಥರ್ಸ್ಗೆ ಲೈಕ್ ಫಾರ್ ಕಾಪಿ ರೈಟ್ಸ್ಗೆ ಬರುತ್ತೆ, ಮತ್ತೆ RRB ಬಂದು ಪೇಟೆಂಟ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಬಂದು ರಾಯಲ್ಟಿ ಅಮೌಂಟ್ ಆರ್ 3 lakhs ವಿಚ್ ಎವರ್ ಇಸ್ ಲೆಸ್, ಯಾವುದು ಕಮ್ಮಿ ಇರುತ್ತೋ ಅದಕ್ಕೆ ಕ್ಲೈಮ್ ಮಾಡ್ಬೋದು. QQB ಮತ್ತೆ RRB ಮ್ಯಾಕ್ಸಿಮಮ್ ಲಿಮಿಟ್ ರಾಯಲ್ಟಿ ಅಮೌಂಟ್ ಆರ್ 3 lakhs ವಿಚ್ ಎವರ್ ಇಸ್ ಲೆಸ್. ನೆಕ್ಸ್ಟ್ ಇದು ಇಂಪಾರ್ಟೆಂಟ್, TTA ಮತ್ತೆ TTB. TTA ಬಂದು ಇಂಡಿವಿಜುವಲ್ಸ್ ಅವನ್ ಏನೇ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಆರ್ ಪೋಸ್ಟ್ ಆಫೀಸ್ ಅಲ್ಲಿ ಡೆಪಾಸಿಟ್ ಮಾಡಿ ಅವನ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಬರ್ತಾ ಇದ್ರೆ ಮ್ಯಾಕ್ಸಿಮಮ್ 10,000 ವರೆಗೂ ಅವನು ಡಿಡಕ್ಷನ್ ಮಾಡ್ಬೋದು. ಅದೇ ಅವನೇನಾದ್ರೂ ಸೀನಿಯರ್ ಸಿಟಿಸನ್ ಆಗಿದ್ರೆ ಯಾವ ಅಂಡರ್ ಅಲ್ಲಿ ಬರುತ್ತೆ ಅಂದ್ರೆ TTB ಅಲ್ಲಿ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಬಂದು 50,000. ಸೀನಿಯರ್ ಸಿಟಿಸನ್ TTB, ನಾರ್ಮಲ್ ಸಿಟಿಸನ್ TTA. ನಾರ್ಮಲ್ ಸಿಟಿಸನ್ಗೆ ಮ್ಯಾಕ್ಸಿಮಮ್ ಲಿಮಿಟ್ ಬಂದು 10,000, ಸೀನಿಯರ್ ಸಿಟಿಸನ್ಗೆ ಮ್ಯಾಕ್ಸಿಮಮ್ ಲಿಮಿಟ್ 50,000. ಓನ್ಲಿ ಸೇವಿಂಗ್ ಅಕೌಂಟ್ ಮ್ಯಾಮ್? ಹೌದು ಸರ್, ಸೇವಿಂಗ್ಸ್ ಮಾತ್ರ, ಇಂಟ್ರೆಸ್ಟ್ ಫ್ರಮ್ ಸೇವಿಂಗ್ಸ್ ಅಕೌಂಟ್. ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟು, ಬ್ಯಾಂಕ್ ಸೇವಿಂಗ್ ಅಕೌಂಟು ಏನೇ ಇರಲಿ ಅದಕ್ಕೆ ಇಂಟ್ರೆಸ್ಟ್ ಬರೋದು ಮಾತ್ರ ಇದ್ರಲ್ಲಿ ಬರುತ್ತೆ, ಅಪ್ಲಿಕೇಬಲ್ ಆಗುತ್ತೆ. ಸೊ ATU ಬಂದು ಪರ್ಸನ್ ಇಸ್ ಡಿಸಬಿಲಿಟಿ ಪರ್ಸನ್ಸ್ ಬರುತ್ತೆ ATU. ಮ್ಯಾಕ್ಸಿಮಮ್ ಡಿಡಕ್ಷನ್ ಬಂದು ನಾರ್ಮಲ್ ಡಿಸಬಿಲಿಟಿ ನಾನು ಅವಾಗಲೇ ಹೇಳಿದೆ 80% ವರೆಗೂ ಇದ್ರೆ, 40% ಇಂದ 80% ವರೆಗೂ ಇದ್ರೆ ನಾರ್ಮಲ್ ಡಿಸಬಿಲಿಟಿ ಅವನಿಗೆ 75,000 ವರೆಗೂ ಬರುತ್ತೆ. ಅದೇ ಎಬೋವ್ 80% ಇದ್ರೆ ಆ ಪರ್ಸನ್ ನ ಸಿವಿಯರ್ ಡಿಸಬಿಲಿಟಿ ಅಂತ ಟ್ರೀಟ್ ಮಾಡ್ತೀರಿ, ಅವನಿಗೆ 1,25,000 ವರೆಗೂ ಕ್ಲೈಮ್ ಮಾಡ್ಬೋದು. ನೆಕ್ಸ್ಟ್ ಅವಾಗಲೇ ಹೇಳ್ದಲ್ಲ 100% ATG ಡಿಡಕ್ಷನ್ ಯಾವ್ದಕ್ ಬರುತ್ತೆ, 50% ATG ಡಿಡಕ್ಷನ್ ಯಾವ್ದಕ್ ಬರುತ್ತೆ ಅಂತ. 50% ನ್ಯಾಪ್ಕ ಇದ್ರೆ ಸಾಕು, ಇನ್ನು ಮಿಕ್ಕಿದೆಲ್ಲ 100%. ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡು, ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡು, ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಫಂಡು, ರಾಜೀವ್ ಗಾಂಧಿ ಫೌಂಡೇಶನ್. ನ್ಯಾಪ್ಕ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರೆಲ್ಲ ಯಾರು, ಪ್ರೈಮ್ ಮಿನಿಸ್ಟರ್ಸ್. ಸೊ ಈ ಪಾಯಿಂಟ್ ನ್ಯಾಪ್ಕ ಇವ್ರಿಗೆಲ್ಲಾನು ಇದೆಲ್ಲ 50% ATG ಡಿಡಕ್ಷನ್ಸ್ ಇರುತ್ತೆ, ಇನ್ನು ಮಿಕ್ಕಿದ್ದೆಲ್ಲಾನು 100% ATG ಡಿಡಕ್ಷನ್ಸ್ ಅಲ್ಲಿ ಇರುತ್ತೆ. ಇನ್ನು 4 ನ್ಯಾಪ್ಕ 50% ನ್ಯಾಪ್ಕ ಇದ್ರೆ 100% ಈಸ್. ಸೊ ಅರ್ಥ ಆಯ್ತು ಟಾಪಿಕ್ಸ್? ಏನಾದ್ರೂ ಡೌಟ್ ಇದ್ರೆ ಕೇಳಿ. ಡಿಡಕ್ಷನ್ಸ್ ನೀವು ಅಲ್ಲಿಷ್ಟು ಚೆನ್ನಾಗಿ ಮಗಪ್ ಮಾಡ್ಕೊಂಡ್ಲೇಬೇಕು, ಆಪ್ಷನ್ ಇಲ್ಲ. ಈ ಚಾರ್ಟ್ ನಾನು ಏನೇನು ನೋಟ್ಸ್ ಅಲ್ಲಿ ಹಾಕ್ತೀನೋ ಅದನ್ನೆಲ್ಲ ನೀಟಾಗಿ ನೀವು ಮಗಪ್ ಮಾಡ್ಕೊಂಡಿದ್ದು ಅಂದ್ರೆ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಕನ್ಫ್ಯೂಷನ್ಸ್ ಆಗುತ್ತೆ, ಶಾರ್ಟ್ ಕಟ್ಸ್ ಇಟ್ಕೊಳ್ಳಿ. TCCG ಬಂದು ಪ್ರೀಮಿಯಂ ಸೇವಿಂಗ್ಸ್ ಮೇಲೆ ಇರುತ್ತೆ. ATDD ಬಂದು ATD ಅಂತ ಬಂದ್ರೆ ಮೆಡಿಕಲ್ಸ್ ಅಂತ ನೋಡ್ಕೊಳ್ಳಿ. ATE ಬಂದು ಇಂಟ್ರೆಸ್ಟ್ ಆನ್ ಲೋನ್, ಯಾವುದೇ ATE ಬಂದ್ರೆ. ATG ಬಂದು ಎಲ್ಲ ಡೊನೇಷನ್ಸು, ಬಟ್ ಆಲ್ಸೋ ATGG ಕನ್ಫ್ಯೂಷನ್ ಆಗುತ್ತೆ, ರೆಂಟ್ ಪೇಡು. QQB ಬಂದು ರಾಯಲ್ಟಿ, TT ಅಂತ ಬಂದ್ರೆ ಇಂಟ್ರೆಸ್ಟ್ ಫ್ರಮ್ ಸೇವಿಂಗ್ಸ್ ಅಕೌಂಟ್ಸ್, ATU ಬಂದು ಪರ್ಸನಲ್ ಡಿಸಬಿಲಿಟಿ. ಹಂಗೆ ನೀವು ಅದನ್ನ ಶಾರ್ಟ್ ಕಟ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಏನೋ ಡೌಟ್ಸ್ ಇಲ್ವಾ? ಇಲ್ಲ ಮೇಡಮ್, ಅರ್ಥ ಆಯ್ತು. ಮ್ಯಾಮ್ ಈಗ ಸೆಕ್ಷನ್ಸ್ ಹೇಳಿದ್ರಲ್ಲ ಮ್ಯಾಮ್ ನೀವು, ಅದು ಎಲ್ಲಾ ಸೆಕ್ಷನ್ಸ್ ಕೇಳ್ತಾರಾ ಅಥವಾ ಇಂಪಾರ್ಟೆಂಟ್ ಅಂತ ಯಾವ್ದಾದ್ರು ಇದೆಯಾ ಮ್ಯಾಮ್ ಅದ್ರಲ್ಲಿ? ಫುಲ್ ನಾನು ಏನೇನ್ ಟೇಬಲ್ ATC to ATU ಯಾವ್ದೆಲ್ಲ ಹೇಳಿದೀನೋ ಅಷ್ಟು ಓದ್ಕೊಬೇಕಾಗುತ್ತೆ. ಯು ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್ ಇಂಪಾರ್ಟೆಂಟ್ ಒನ್, ಎಲ್ಲಾನು ಇಂಪಾರ್ಟೆಂಟ್ ಅದ್ರಲ್ಲಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಆ ಟೇಬಲ್ ಪೂರ್ತಿ ನೀವು ಮಗಪ್ ಮಾಡ್ಲೇಬೇಕಾಗುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ಜಾಸ್ತಿ ಮ್ಯಾಮ್. ಹೌದೌದು, ಮ್ಯಾಕ್ಸ್ ಆಫ್ ಫಾಲೋಯಿಂಗ್ ಜಾಸ್ತಿ ಕೇಳ್ತಾರೆ. ನಿಮ್ಗೆ ಏನೋ ಆಪ್ಷನ್ ಇಲ್ಲ, ಫುಲ್ಲು ಈ ಟೇಬಲ್ ಪೂರ್ತಿ ಓದ್ಕೊಬೇಕಾಗುತ್ತೆ, ಯಾವ್ದು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ. ಅಂಡ್ ಆಲ್ಸೋ ಇಟ್ ಈಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಕ್ಲಾಸ್ ಎಂಡ್ ಮಾಡ್ಲಾ?
ಮ್ಯಾಮ್ ಅದು ಫಸ್ಟ್ ಕ್ಲಾಸ್ ರಿವಿಷನ್. ಅದೇ ನಾನು ವಿಡಿಯೋಸ್ ಮಾಡಿಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತೀನಿ ಅಂಡ್ ಆಲ್ಸೋ ಐ ವಿಲ್ ಸೆಂಡ್ ಲಿಂಕ್ಸ್ ಕಳಿಸ್ತೀನಿ. ಓಕೆ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.